ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಆ ನಂಬರ್ಸ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಏನೋ ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದು ಪ್ರಶ್ನೆ ಕೇಳಬೇಕು ಅಂತ ಬಹಳ ದಿನಗಳಿಂದ ಅನ್ಕೊಳ್ತಾ ಇದ್ದೀನಿ, ಬಟ್ ಹೇಗೆ ಕೇಳೋದೋ ಬೇಡೋ ಅಂತ ಗೊತ್ತಾಗ್ತಿಲ್ಲ. ಇವಾಗ ಯಾವುದೇ ರೀತಿ ಪರಿಹಾರಗಳು ಕೊಡುವಂಥದ್ದಾಗಿರ್ಬೋದು, ಏನೋ ಒಂದು ಒಳ್ಳೆ ಮಾತು ಹೇಳುವಂಥದ್ದು, ಅಥವಾ ಈ ರೀತಿ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹಿತವಚನಗಳು ಹೇಳುವಂಥದ್ದು, ಎಲ್ಲವೂ ಕೂಡ ಮಾತಾಡುವಂಥದ್ದು, ಪರಿಹಾರ ತಿಳಿಸುವಂಥದ್ದು, ಬೋಧನೆಗಳು ಮಾಡುವಂಥದ್ದು ಬಾಯಿಂದ ನಾವು ಇದರಲ್ಲೇ ನಾವು ಹೇಳ್ತೀವಿ ಎಲ್ಲರಿಗೂ, ಹಿಂಗೆ ಮಾಡ್ಕೊಳ್ಳಿ, ಹಂಗೆ ಮಾಡಿ, ಇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಆದರೆ ಈ ನಾವು ಗುರುಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಸೊ ಈ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಏನು ಅರ್ಥ? ಇದು ಗೌರವ ಸಲ್ಲಿಸೋ ಥರ ಅಂತನ, ಅಥವಾ ಏನಲ್ಲಿ ಯಾಕೆ ನಾವು ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತೀವಿ? ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡ್ತಿದ್ದೀವಿ, ಆದರೆ ಅದ್ರ ಒಳ ಅರ್ಥ, ಹಿಂದಿನ ಅರ್ಥ ಏನಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಇತ್ತು ಗುರುಗಳೇ. ಸೊ ಇದನ್ನು ಕೇಳಿದ್ರೆ ತಾವು ತಪ್ಪಾಗಿ ಭಾವಿಸ್ತಿರೋ ಹೇಗೆ ಭಾವಿಸ್ತಿರೋ ಗೊತ್ತಿಲ್ಲ, ಬಟ್ ಕೇಳೋಣ ಅಂತ ಹೇಳಿ ಕೇಳ್ತಾ ಇದ್ದೀನಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಯಾರೋ ನಮ್ಮ ಹುಡುಗ ಎಂದೋ ಈ ಪ್ರತಿಷ್ಠಾಪನಾ ಸಮಯದಲ್ಲಿ ಕೇಳಿದ್ದು. ಪ್ರತಿಷ್ಠಾಪನಾ ಸಮಯದಲ್ಲಿ ಈಗ ನೀವು ಕೇಳ್ತಾ ಇದ್ದೀರಿ, ಎಂಥ ಪ್ರಶ್ನೆ ತಗೊಂಡಿದ್ದೀಯ? ಬಾಯಿ ಮಾತಾಡೋದು ಹೌದು, ಪರಿಹಾರ ಹೇಳೋದು ಬಾಯಿ, ಮಾತುಗಳು ಹೇಳೋದು. ನಿಮ್ಮ ಪ್ರಕಾರ ಬಾಯಿಗೆ ಬಂದ್ಬಿಟ್ಟು ನಮಸ್ಕಾರ ಮಾಡೋದಾ? ಕೃಷ್ಣ ಒಳ್ಳೆ ಪ್ರಶ್ನೆ. ಬಟ್ ಇದೊಂದು ಅತ್ಯಂತ ಅದ್ಭುತವಾಗಿರೋ ಅರ್ಥವನ್ನು ಕೊಟ್ಟಿದ್ದಾನೆ ಗುರುಗಳ ಪಾದದ ಕೆಳಗಡೆ ಗಂಗೆ ಹರಿತಾಳಂತೆ. ಗಂಗೆ ಹರಿತಾಳೆ. ಗಂಗೆಯಲ್ಲಿ ಮಿಂದೆದ್ದದ್ದು ಒಂದಾದರೆ ಎರಡನೆಯದು ನಿಮಗೇನು ಬೇಕು? ಎರಡೇ. ನೀವು ಎಂಡ್ ಆಫ್ ದ ಡೇ ನೀವೇನೇ ಮಾಡ್ಕೊಳ್ಬೇಕಾದ್ರೂ ಜ್ಞಾನಾನಂದಂ ಅಂತ ಹೇಳ್ತಾನೆ. ಒಂದು ಪಾದದಿಂದ ಜ್ಞಾನವನ್ನು, ಮತ್ತೊಂದು ಪಾದದಿಂದ ಆನಂದವನ್ನು ಪಡ್ಕೊಳ್ತೀರಿ ಅಂತ. ನೀವು ಎಲ್ಲಿಗೆ ಬೆಳೆದರೂ ನಿಮ್ಮ ಜೀವನಕ್ಕೊಂದು ಆನಂದ ಬೇಕಲ್ಲ? ಹೌದು. ಯಾವುದು ಇಲ್ಲವೋ ಅದು ಬಂದರೆ ಅಲ್ಲಿಗೆ ಆನಂದ ಬಂತು ಅಂತ ಅರ್ಥ. ಆ ಬರಲಿಕ್ಕೆ ನಿಮ್ಮೊಳಗೆ ಏನು ಬೇಕು ಅಂತ ಜ್ಞಾನ ಬೇಕು. ಅದಕ್ಕೆ ಜ್ಞಾನವನ್ನು ಕರುಣಿಸುವಂಥದ್ದು, ಆನಂದವನ್ನು ಕರುಣಿಸುವಂಥದ್ದು. ಅದಕ್ಕಾಗಿಯೇ ನಮಗೆ ವರ್ಣಮಾಲಯಂ ಕಲಿಸಿದಾತಂ ಗುರು. ನೀವು ಯಾರನ್ನು ಗುರುವಾಗಿ ಸ್ವೀಕಾರ ಮಾಡ್ತೀರೋ, ನೀವು ಭಗವಂತನ ರೂಪದಲ್ಲಿ ಕಾಣ್ತೀರೋ, ಯಾವ ರೂಪದಲ್ಲಿ ಕಾಣ್ತೀರೋ, ಅದಕ್ಕೆ ಪ್ರತಿಯೊಬ್ಬರೂ ಈ ಚರಣಾರವಿಂದಗಳಿಗೆ, ಚರಣ ಅಂತಂದರೆ ಪಾದಗಳು, ನಿಮ್ಮ ಚರಣಕ್ಕೆ ಶರಣು ಅಂತ. ಶರಣು ಅಂತಂದರೆ ಈ ಶರಣ ಅಂತಕ್ಕಂಥದ್ದು ಏನಿದೆಯೋ ಇವು ಕೈಗಳು. ಚರಣ ಅಂತಂದರೆ ಪಾದ. ಚರಣವು ಶರಣಂ ಪ್ರಪದ್ಯೆ ಅಂತ ಹೇಳ್ತಾರೆ. ಚರಣವು ಶರಣಂ ಪ್ರಪದ್ಯೆ. ನಮ್ಮ ಪ್ರಾರ್ಥನೆ ಅಲ್ಲಿಗೆ ಹಾಕಿದ್ರೆ ಮುಗಿತಂತೆ. ಅಂದರೆ ಗಂಗೆಯಲ್ಲಿ ಮಿಂದೆದ್ದದ್ದು ಬಹುಶಃ ಗೊತ್ತಿಲ್ಲಲ್ಲ. ನಮ್ಮ ತನು ಮನವೂ ಕೂಡ, ತನು ಮತ್ತು ಮನವು ಶುದ್ಧಿ ಮಾಡಿಕೊಂಡು ನಂತರ ಏನನ್ನು ಪಡ್ಕೊಳ್ಬೇಕು? ಜ್ಞಾನವನ್ನು, ಆನಂದವನ್ನು ಪಡೆದುಕೊಳ್ಳಿರುತ್ತದೆ. ಅಂತಹ ಜ್ಞಾನಾನಂದವನ್ನು ಪಡೆದುಕೊಳ್ಳುತ್ತೀವಂತೆ ಗುರುಗಳ ನಾಮಸ್ಮರಣೆ ಮಾಡಿದಾಗ, ಗುರುಗಳ ಪಾದವನ್ನು ಮುಟ್ಟಿದಾಗ. ಈಗ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ, ಶ್ರೀಮತಿ ರಾಮಾನುಜಾಯ ನಮಃ, ಶ್ರೀ ಪರಾಂಕುಶದಾಸಾಯ ನಮಃ, ಶ್ರೀಮತ್ ಯಾಮನಮನಯೇ ನಮಃ, ಶ್ರೀ ಪುಂಡರೀಕಾಕ್ಷಾಯ ನಮಃ, ಶ್ರೀಮನ್ನಾಥಮನಯೇ ನಮಃ, ಶ್ರೀಮತಿ ಷಟಗೋಪಾಯ ನಮಃ, ಶ್ರೀಮತಿ ವಿಶ್ವಕ್ಷೇನಾಯ ನಮಃ, ಓಂ ಶ್ರೀಯೇ ನಮಃ, ಓಂ ಶ್ರೀಧರಾಯ ನಮಃ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಆಮೇಲೆ ಒಂದು ಸಲ ನನ್ನ ಕಣ್ಣು ಮುಚ್ಚಿಕೊಂಡಾಗ ಎಷ್ಟು ಲೋಕಗಳಿಂದ ಗುರುಗಳಂತಿದ್ದರೋ, ಆಮೇಲೆ ಯಾರು ಬಂದಿದ್ರು ಗುರುಗಳಂತ, ನನಗೆ ಯಾರು ಬೋಧನೆ ಮಾಡಿರ್ತಾರೋ ಅವರೆಲ್ಲರ ಪಾದವನ್ನು ಮುಟ್ಟಿ ಸ್ಮರಣೆ ಮಾಡಿನೇ ಎದ್ದೇಳ್ತೇನೆ. ನಾನು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅವರು ಏನು ಟ್ರಾನ್ಸ್ಫರ್ ಮಾಡ್ತಾರೆ ಅಂತಂದರೆ, ನಮಗೆ ಜ್ಞಾನವನ್ನು, ಆನಂದವನ್ನು ಟ್ರಾನ್ಸ್ಫರ್ ಮಾಡ್ತಾರಂತೆ. ನಿಮ್ಮ ಮೊಬೈಲಿಗೆ ಕರೆನ್ಸಿ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಹಾಗೆ ಇವೆರಡನ್ನೂ ದಯಪಾಲಿಸ್ತಾರಂತೆ. ಒಂದು ಸಲ ನಾವು ಅತ್ಯಂತ ಭಕ್ತಿಯಿಂದ ಮಾಡಬೇಕಷ್ಟೇ ಅವರಿಗೆ,
ಅಂತ ಮಾಡ್ತಾರಲ್ಲ, ಆ ಉಡಾಪೆ ಆಡಂಬರ ಅದು ಪ್ರಯೋಜನಕ್ಕೆ ಬಾರದು. ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಅದೊಂದೇ ಸಾಕಂತೆ. ಇನ್ನೆಲ್ಲವೂ ಪಕ್ಕಕ್ಕೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಅವರಲ್ಲಿ ಕೂತಿದ್ರು ಅಲ್ಲಿಂದ ನಾವು ಹಾಕೋ ಒಂದು ನಮಸ್ಕಾರ ಇದೆಯಲ್ಲ, ಆ ಎರಡೂ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ ಭಾವನೆ. ಈ ಯಾರು ಶ್ರೀಮಂಜುನಾಥ ಮೂವಿನಲ್ಲಿ ಈ ಪಾದ ಪುಣ್ಯಪಾದ ಅಂತ ಹೇಳಿ, ಆ ಪಾದಗಳು ಪುಣ್ಯ ಮಾಡಿದವೆ, ಅದನ್ನು ಮುಟ್ಟಿದ್ರೆ ನನ್ನ ಪಾಪರಾಶಿ ಕರಗಿ ಬಿಡುತ್ತೆ, ಪಾಪರಾಶಿ ಕರಗೋಗುತ್ತೆ. ನನಗೇನು ಬೇಕು ಅದು ಬರುತ್ತೆ, ಏನು ಬೇಕು ಅನ್ನೋದು ಗೌಣ ಇಲ್ಲಿ. ಅದನ್ನು ನೀನು ಪಡ್ಕೊಳ್ತೀಯ. ಏನು ಪಡ್ಕೊಳ್ತೀಯ? ನೇರವಾಗಿ ಜ್ಞಾನವನ್ನು ನಿನಗೆ ಯಥೇಚ್ಛ ಬೇಕಾಗಿರತಕ್ಕಂಥದ್ದು ಜ್ಞಾನ. ಅದರಿಂದಲೇ ನೀನು ಬ್ಯಾಕಿದೀಯ. ನಿನಗೆ ಎಷ್ಟು ಬೇಕೋ ಅಷ್ಟು ಜ್ಞಾನವನ್ನು ಪಡೆದುಕೊಳ್ತೀಯ. ಇನ್ನೇನು ಬೇಕು ನಿನಗೆ? ಈ ಭೂಮಿ ಮೇಲೆ ಬಂದಿದೆಯಾ, ಆನಂದ ಬೇಕು. ಜ್ಞಾನವನ್ನು ಆನಂದವನ್ನು ಕರಡಿಸ್ಕೊಡ್ತಾರಂತೆ ಗುರುಗಳ ಪಾದವನ್ನು ಒಮ್ಮೆ ಸ್ಮರಣೆ ಮಾಡೋದ್ರಿಂದ, ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ. ಖಂಡಿತ ಗುರುಗಳ, ಇದನ್ನ ಕೇಳಬೇಕಾದ್ರೆ ನಂಗೆ ಸ್ವಲ್ಪ ಭಯ ಆತಂಕ ಎರಡೂ ಇತ್ತು. ಎಲ್ಲಿ ಬೈದ್ ಬಿಡ್ತಿರೋ, ಏನು ಹೇಳ್ತಿರೋ ಅಂತ. ತುಂಬ ಅಚ್ಚುಕಟ್ಟಾಗಿ ನಮಗೆ ಅರ್ಥ ಮಾಡಿಸಿದ್ರಿ, ಅದರ ಒಳ ಅರ್ಥ ಗೂಢಾರ್ಥ ಏನು ಅಂತ. ಗುರುಗಳ ಪಾದದ ಕೆಳಗಡೆ ನಮಗೆ ಹೇಗೆ ಗಂಗೆ ಹರಿತಾಳೆ ಅನ್ನೋದ್ರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ರಿ. ಜೊತೆಗೆ ನಮಗೆ ಜ್ಞಾನ ಆನಂದ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ವಿಚಾರ. ಬಹಳ ದಿನಗಳಿಂದ ಕಾಡ್ತಾ ಇದ್ದ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಏನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.